9 ದಿನಗಳ ಕಾಲ ಕಠಿಣ ಹೋಮ ಪೂಜೆ ವ್ರತ ತಂತ್ರದಿಂದ ಸಿದ್ಧಿಸಿ ಮಾಡಿರುವಂತಹ ಈ ಒಂದು ಯಂತ್ರ, ಅದು ಬಲಿಷ್ಠ ಶತ್ರುನಾಶ ಯಂತ್ರ. ಈ ಯಂತ್ರ ಯಾರ ಕುತ್ತಿಗೆಯಲ್ಲಿ ಇರುತ್ತದೆಯೋ ಅವರನ್ನು ಕಂಡರೆ ಯಾವುದೇ ಶತ್ರುವಾದರೂ ಭಯಪಡುವುದಲ್ಲ. ಅವರನ್ನು ನೋಡಿ ಎದುರು ನಡುಗಿ ಬೆವತು ಹೋಗುತ್ತಾನೆ. ಅವನು ನಿಮ್ಮ ಮುಂದೆ ಏನನ್ನೂ ಮಾತನಾಡಲು ಸಾಧ್ಯವಿಲ್ಲ. ಶತ್ರು ಸಂಹಾರ ಯಂತ್ರ ಇದು ಎಲ್ಲಿ ಸಿಗುತ್ತೆ? ಶತ್ರು ವಿನಾಶ ಯಂತ್ರವನ್ನು ಹೇಗೆ ತಂದು ಪೂಜೆ ಮಾಡಬೇಕು, ಇದರಿಂದ ಫಲ ಹೇಗೆ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನೀಡಿರುವಂತಹ ಈ ಒಂದು ಶತ್ರುನಾಶ ಯಂತ್ರ, ಹೌದು ವೀಕ್ಷಕರೇ, 9 ದಿನಗಳ ಕಾಲ ಕಠಿಣ ರಥ ತಪಸ್ಸು ಹೋಮ ಹವನಗಳನ್ನು ಮಾಡಿ ಗಳಿಸಿದ ಪೂಜಾ ಶಕ್ತಿ ವಿಧಿವಿಧಾನಗಳನ್ನು, ಹೋಮದ ಯಜ್ಞದ ಭಸ್ಮವನ್ನು ಕುಟ್ಟಿಪುಡಿ ಮಾಡಿ ಯಂತ್ರದೊಳಗೆ ಬೆರೆಸಿರುವಂಥದ್ದು. ಇದು ಯಾವುದೇ ಶತ್ರುವನ್ನಾದರೂ ನಿಮ್ಮ ಜೊತೆಗೆ ಮಾತನಾಡಲು ಹೆದರಿಕೆ ಆಗಬೇಕು, ನಿಮ್ಮನ್ನು ಕಂಡರೆ ಭಯಪಡುವಂತಾಗಬೇಕು, ಒಟ್ಟಿನಲ್ಲಿ ಶತ್ರುಗಳು ಸಂಪೂರ್ಣ ನಾಶವಾಗಬೇಕು ಅಂತ ಈ ಯಂತ್ರವನ್ನು ಸಿದ್ಧಪಡಿಸಿರುತ್ತಾರೆ. ಶತ್ರು ಕಾಟದಿಂದ ಮುಕ್ತಿ ಪಡೆಯುವುದಕ್ಕಾಗಿ ಈ ಯಂತ್ರವನ್ನು ಹಲವಾರು ಜನ ಹಲವಾರು ರೀತಿಯಲ್ಲಿ ಪೂಜಿಸಿ ಕೇಳಿಸಿ ಇದನ್ನು ಕೊಡಿ ಅಂತ ಹೇಳಿದರು. ಅದಕ್ಕಾಗಿ ಮಂತ್ರಿಸಿ ಯಂತ್ರಿಸಿ ಸಿದ್ಧಿಸಿ ಮಾಡಿದಂತಹ ಈ ಶತ್ರು ವಿನಾಶಕ ಯಂತ್ರವನ್ನು ಮನೆಗೆ ತಂದು ಅರಳಿಕಟ್ಟೆಯಲ್ಲಿರ್ತಕ್ಕಂತಹ ನಾಗರ ಕಲ್ಲಿನ ಮುಂದೆ ಅದನ್ನು ಇಡಬೇಕು. 1 ಲೋಟ ಹಾಲನ್ನು ಕೂಡ ಇಡಬೇಕು. ಶತ್ರು ವಿನಾಶ ವಿಷಕಾರಿ ಕಂ ಸ್ವಾಹ ಅಂತ ಇದನ್ನು ಹೇಳಬೇಕು. ಈ ಮಂತ್ರ ಹೇಳಿದ ನಂತರ ಆ ಹಾಲಿನೊಳಗೆ ಯಂತ್ರವನ್ನು ಇಟ್ಟು ನಾಗರ ಕಲ್ಲಿಗೆ ಅದನ್ನು ಅಭಿಷೇಕವಾಗಿ ಹಾಕಬೇಕು. ಅಭಿಷೇಕ ಮಾಡಿದ ಹಾಲಿನ ಕೆಳಗಡೆ ಬಿದ್ದಿರತಕ್ಕಂತಹ ಯಂತ್ರವನ್ನು ನೀರಿನಲ್ಲಿ ತೊಳೆದು ಶತ್ರು ವಿನಾಶವನ್ನು ಹೇಳುತ್ತಾ ನಿಮ್ಮ ಕುತ್ತಿಗೆಗೆ ಧರಿಸಿಕೊಂಡು ನೋಡಿ. ಆಮೇಲೆ ಅದರ ಆಟ ಶುರುವಾಗುತ್ತೆ. ಒಮ್ಮೆ ಪರೀಕ್ಷೆ ಮಾಡಿ ನೋಡಿ. ಈ ಯಂತ್ರಕ್ಕಾಗಿ ಸಿದ್ಧಿಮಂತ್ರಂ ಗುರುಗಳು ಶ್ರೀ ಮಂಜುನಾಥ್ ಅವರಿಗೆ ಒಂದು ಕರೆ ಮಾಡಿ ತುಂಬ ಯಶಸ್ವಿಯಾಗಿ ಫಲಕಾರಿಯಾಗುವಂತೆ ಮಂತ್ರಿಸಿಕೊಡುತ್ತಾರೆ. ನಿಮಗೂ ತುಂಬ ಒಳ್ಳೆಯದಾಗತ್ತೆ.